ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಮೆಟೀರಿಯಲ್ JPG ಫಾರ್ಮ್ನಲ್ಲಿದ್ದು ಅದನ್ನು ನಾವು ಸೈಜ್ ಇನ್ಕ್ರೀಸ್ ಮಾಡಬೇಕು ಡಿಕ್ರೀಸ್ ಮಾಡಬೇಕು ಅಂತಂದ್ರೆ ಈ ಒಂದು ವಿಡಿಯೋ ಮೂಲಕ ನಾವು ಅದನ್ನ ತಿಳ್ಕೊಬಹುದಾಗಿರುತ್ತೆ. ಸೊ ಮೊದಲನೇದಾಗಿ ಇವಾಗ ನೋಡಿ ಸೈನ್ ಇದೆ. ಈ ಒಂದು ಸೈನು ಒಂದು ಕಡಿಮೆ MB ಅಥವಾ KB ಅಥವಾ ಜಾಸ್ತಿ MB KB ಇದ್ರೆ ಅದನ್ನ ಇನ್ಕ್ರೀಸ್ ಡಿಕ್ರೀಸ್ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ತೀವಿ. ಸೊ ಮೊದಲನೇದಾಗಿ ಇದು JPG ಫಾರ್ಮ್ ನಲ್ಲಿ ಇರಬೇಕು. ಫೋಟೋ ಆಗಿರ್ಬೋದು, ಸೈನ್ ಆಗಿರ್ಬೋದು, ಯಾವ್ದಾದ್ರು ಒಂದು ಮೆಟೀರಿಯಲ್ ಇದೆ ಅಂದ್ರೆ ಅದು JPG ಫಾರ್ಮ್ ನಲ್ಲಿ ಇರಬೇಕು, ಒಂದು ಶೀಟ್ ಇರಬೇಕು. ಸೊ ಇಲ್ಲಿ ಇವಾಗ ನಾನು ಈ ಸೈನ್ ನ ಹೇಗೆ ಒಂದು ಡಿಕ್ರೀಸ್ ಇನ್ಕ್ರೀಸ್ ಮಾಡಿ ತೋರಿಸೋದು ಅಂತ ಹೇಳಿ ತೋರಿಸ್ತೀನಿ. ಸೊ ಇವಾಗ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ವಿತ್ ಅಂತ ಇದೆಯಾ ನೋಡಿ, ಈ ಓಪನ್ ವಿತ್ ನಲ್ಲಿ ಪೇಂಟ್ ಅಂತ ಓಪನ್ ಆಗ್ತಿದೆ. ಈ ಪೇಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತಿದೆ. ಸೊ ನಿಮಗೆ ಗೊತ್ತಿರ್ಬೋದು, 1 ಮಿನಿಟ್. ಇವಾಗ ಇದು ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತಿದೆ. ಸೊ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ರೀಸೈಜ್ ಅಂತ ಹೇಳಿ ಇದೆ, ಮತ್ತೆ ರೊಟೇಟ್, ಕ್ರಾಪ್, ಟೂಲ್ಸ್, ಶೇಪ್ಸ್ ಅಂತ ಇದೆ. ಸೊ ಇದರಲ್ಲಿ ನಾವು ರೀಸೈಜ್ ನ ಕ್ಲಿಕ್ ಮಾಡ್ತೀವಿ. ಸೊ ರೀಸೈಜ್ ಕ್ಲಿಕ್ ಮಾಡಿದಾಗ ಈ ತರ ಒಂದು ಫಾರ್ಮೆಟ್ ಬರುತ್ತೆ. ಇದರಲ್ಲಿ ಪರ್ಸೆಂಟೇಜ್ ಪಿಕ್ಸೆಲ್ ಅಂತ ಇದೆ, ನಾವು ಪಿಕ್ಸೆಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾವು ನೋಡಬಹುದು, ಇಲ್ಲಿ ಗಮನಿಸ್ತಾ ಇರಬಹುದು ನೀವು, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಗಮನಿಸ್ತಿರ್ಬೋದು, 1 ಮಿನಿಟ್. ಇಲ್ಲಿ ಗಮನಿಸ್ತಾ ಇರ್ಬೋದು, ಆಲ್ರೆಡಿ ಈ ಒಂದು ಸೈನು ಎಷ್ಟರಲ್ಲಿದೆ ಅಂತ ಹೇಳಿ, ಎಷ್ಟು ಸೈಜ್ ಅಲ್ಲಿ ಇದೆ ಅಂತ ಹೇಳಿ ಇಲ್ಲಿ 172.9 KB ಇದೆ. ಸೊ ಇದನ್ನ ಇನ್ಕ್ರೀಸ್ ಡಿಕ್ರೀಸ್ ಮಾಡೋದ್ರ ಬಗ್ಗೆ ನೋಡ್ಕೊಂಡೆ. ಸೊ ಇವಾಗ ನಮಗೆ ಗೊತ್ತಾಗುತ್ತೆ ಇದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳಿ. ಸೊ ಇವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಹಾಕ್ಬೇಕು. ಸೊ ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಹಾಕ್ಬೇಕು. ನಾನು ಇವಾಗ ಇದಕ್ಕೆ ಒಂದು 3000 ಹಾಕ್ತೀನಿ. 3000 ನೋಡಿ, ಹಾರಿಜಾಂಟಲ್ ಆಗಿ ಆಗ್ತು ಅಂತಂದ್ರೆ ವರ್ಟಿಕಲ್ ಆಗು ಕೂಡ ಅದೇ ತಗೊಳ್ತಾ ಹೋಗುತ್ತೆ. ದೆನ್ ಓಕೆ ಕೊಟ್ಟ ನಂತರ ಕಂಟ್ರೋಲ್ S ಹೊಡಿಬೇಕು, ಅದು ಸೇವ್ ಆಗ್ಬೇಕಲ್ವಾ ಅದಕ್ಕೆ. ನೋಡಿ ಕಂಟ್ರೋಲ್ S ನ ಹೊಡೆದ್ಮೇಲೆ ಇಲ್ಲಿ ಸೈಜ್ ಅಲ್ಲಿ ಚೇಂಜಸ್ ಆಗಿದೆ, 15.0 MB ಆಗಿದೆ. ಸೊ ನಾನು ಸೈಜಸ್ ನ ಜಾಸ್ತಿ ಕೊಟ್ಟಿದ್ದೀನಿ, ಸೊ ಹಾಗಾಗಿ ಇಲ್ಲಿ ಏನು ಕೂಡ ಕಾಣಿಸ್ತಾ ಇಲ್ಲ ಚೇಂಜಸ್ ಆಗಿರುವಂತದ್ದು. ಸೊ ಇವಾಗ ನಾನು ಕಡಿಮೆ ಕೊಟ್ಟು ನೋಡ್ತೀನಿ, ಸೊ ಅವಾಗ ಬರುತ್ತೆ. ಇವಾಗ ಸೈಜ್ನ ಒಂದು ರೀಸೈಜ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಆಗಲೇ 3000 ಕೊಟ್ಟಿದ್ವಿ, ಅಗೇನ್ ಇವಾಗ 2000 ಕೊಡೋಣ. ಸೊ ಇಲ್ಲಿ ಪಿಕ್ಸೆಲ್ ಇರಬೇಕು ಯಾವಾಗಲೂ ಕೂಡ. ಸೊ 3000 ಕೊಟ್ಟಿದ್ದೀನಿ. ಸೊ ಓಕೆ ಕೊಡ್ತೀನಿ. ಓಕೆ ಕೊಟ್ಟಿದ್ದ ನಂತರ ಕಂಟ್ರೋಲ್+S ಹೊಡಿಬೇಕು. ಸೊ ಅದು ಸೇವ್ ಆದಾಗ ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ನೋಡಿ ಆಲ್ರೆಡಿ ಚೇಂಜಸ್ ಆಗಿದೆ. ಸೊ ಇಲ್ಲಿ ರೌಂಡ್ ಹೊಡಿತಾ ಇದೆ ಅದು ಬರೋದಕ್ಕೆ. ಸೊ ನೋಡಿ ಈಗ ಸೈಜ್ 15 MBನೇ ಉಳಿದಿದೆ. ಸೊ ಎಗೇನ್ ನಾವೇನು ಮಾಡೋಣ ಅಂತಂದರೆ ರೀಸೈಜ್ನ ಕೊಡೋಣ. ಸೊ 1000 ಪಿಕ್ಸೆಲ್ ಇರಬೇಕು, 1000 ಕೊಡೋಣ. 1000 ಕೊಟ್ಟು ಓಕೆ ಕೊಟ್ಟು ನೋಡಿ ಇವಾಗ ಇದು 25.5 KB ಬಂದಿದೆ. ಸೊ ಇಷ್ಟು ಚಿಕ್ಕದಾಗಿ ಬಂತು. ಎಗೇನ್ ನಾವು ರೀಸೈಜ್ ಮಾಡ್ಕೋಬಹುದು. ಪಿಕ್ಸೆಲ್ಗೆ ಹೋಗಬೇಕು ಆ್ಯಂಡ್ ಅದನ್ನು ಚೆಕ್ ಮಾಡ್ಕೋಬೇಕು. 1000 ಹಾಕಿ ಎಗೇನ್ ನಾವು ಕ್ಲಿಕ್ ಕೊಡ್ತು ಆ್ಯಂಡ್ ಸೇವ್ ಕೊಡ್ತು ಅಂತಂದರೆ ನೋಡಿ 70 KB ಆಗಿದೆ. ಸೊ ಹೀಗೆ ಇದನ್ನು ಮಾಡ್ತಾ ಹೋಗ್ಬೋದು. ಸೊ ಯಾರಿಗೆಲ್ಲ ಇದೇನಾದ್ರೂ ಇನ್ಫಾರ್ಮೇಷನ್ ಗುಡ್ ಅಂತ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನೀವು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಹೀಗೆ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.